ಬರ್ತಾ ಇದೆ. ಹಾಗಾಗಿ ಹುಮ್ಮಸ್ ಹೇರ್ ಸ್ಟೈಲ್ ಸರಿ ಇಲ್ಲ, ಕೂದಲ ತುಂಬಾ ಶಾರ್ಟ್ ಆಗಿ ವಿಡಿಯೋ ಮಾಡ್ಕೊಳ್ತಾ ಯಾವ್ ಚಂದ ಅದೇರಿ. ರಾತ್ರಿಯಿಂದ ಬರ್ತಾ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಗಂಟೆ ಸುಮಾರು 4:15, ಸಂಜೆ 4:15. ಇವಾಗ ನನ್ನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಜಾತ್ರೆಗೆ ಹೋಗಿ ಬರೋಣ ಅಂತ ಹೇಳಿ ಮೊನ್ನೆ ಒಂದಿನ ಹೋಗಿದ್ವಿ. ಅವತ್ತು ಪಾಪು ಇರ್ಲಿಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗಿದ್ದ. ಹಂಗಾಗಿ ನಾನು ಅಕ್ಕ ಇಬ್ಬರೇ ಹೋಗಿದ್ವಿ. ಇವತ್ತು ನಾನು ಪಾಪು ಮತ್ತೆ ನಮ್ಮ ಮನೆಯವರು ಇಷ್ಟು ಜನ ಹೋಗೋದು ಅಂತ. ಪಾಪುಗೆ ಇವರು 2 ವೀಲರ್ ಅಲ್ಲಿ ಕರ್ಕೊಂಡು ಬರ್ತಾರೆ, ನಾವಿಬ್ರು ನಡ್ಕೊಂಡು ಹೋಗ್ತೀವಿ ಆಯ್ತಾ. ಇವತ್ತು ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ರು, ಕೆಲವೊಂದಿಷ್ಟು ಕೆಲಸಗಳಿತ್ತು, ಹಂಗಾಗಿ ಮನೆಯಲ್ಲಿ ಇದ್ರು, ವರ್ಕಿಗೆ ಹೋಗಿರ್ಲಿಲ್ಲ. ರೆಡಿನಾ ರೀ? ಜಾತ್ರೆ ಆಗಿದ್ದು ಶುಕ್ರವಾರ ಆಗಿತ್ತು, ಶನಿವಾರ ಭಾನುವಾರ, ಇವತ್ತು 4ನೇ ದಿನ ಆಯ್ತಾ. ಬೇಗನೆ ಹೋದ್ರೆ ಅಷ್ಟು ರಶ್ ಇರೋದಿಲ್ಲ, ಹಂಗಾಗಿ ಇವತ್ತು ಬೇಗನೆ ಹೋಗ್ಬೇಕಂತ. ಅವತ್ತು ಕೂಡ ಬೇಗನೆ ಹೋಗಿದ್ವಿ, ಆದ್ರೆ ಜಾತ್ರೆ ಖರೀದಿ ಬಿಟ್ಟು ನಾವು ಅಂಗಡಿಗೆಲ್ಲ ಹೋಗ್ಬಿಟ್ಟಿದ್ವಿ. ಹಂಗಾಗಿ ಜಾತ್ರೆನಲ್ಲಿ ಏನನ್ನು ಖರೀದಿ ಮಾಡೋದಕ್ಕಾಗ್ಲಿಲ್ಲ ನಮ್ಗೆ. ಇವತ್ ನೋಡ್ಬೇಕು, ಬೇಕಾಗಿರೋದೇನಾದ್ರೂ ತಗೊಂಡ್ ಬರ್ಬೇಕು. ನಮ್ಮ ಮನೆಯವರು ಸೈಡಲ್ಲಿ ನಿಂತ್ಕೊಂಡು ಏನೋ ಡೈಲಾಗ್ ಹೇಳ್ತಾ ಇದ್ದಾರೆ ಆಯ್ತಾ. ಹೇಳ್ರಿ, ಏನ್ ಹೇಳ್ತಿದ್ರಿ? ಹೇಳು. ಏನ್ ಹೇಳ್ತಿದ್ರಿ? ಅದೇ ಆ ದಿನ ಹೋದವಾಗ ನಾ ಒಬ್ಳೆ ಹೋಗಿದ್ದೆ, ಇಲ್ಲ ATM ಜೊತೆಗಿರ್ಲಿಲ್ಲ. ಇವತ್ತು ATM ಜೊತೆಗೆ ಬರ್ತಾ ಇದೆ, ಹಾಗಾಗಿ ಹುಮ್ಮಸ್ ಅಲ್ಲಿ ಬರ್ತಾ ಇದ್ದೀನಿ. ಹಂಗ ಅವತ್ತು ಹುಮ್ಮಸ್ಸಲ್ಲೇ ಹೋಗಿದ್ದೇವೆ. ಅವತ್ತೆಲ್ಲ ATM ಇಲ್ಲಾಗಿತ್ತು. ATM ಇಲ್ಲ ಅಂದ್ರು ಕ್ಯಾಶ್ ಇತ್ತು, ಅದು ತಿರ್ಗಾಡೋ ATM ಇಲ್ಲಾಗಿತ್ತು. ಹಂಗೆ ಇವತ್ತು ಅಕ್ಕ ಹತ್ರ ಸ್ವಲ್ಪ ಕೂದಲ ಕಟ್ ಮಾಡಿ ಅಂತ ಹೇಳ್ದೆ. ಅಕ್ಕ ನೋಡಿದ್ರೆ ಇಷ್ಟು ಶಾರ್ಟ್ ಮಾಡಿದ್ದಾರೆ, ನಮ್ಮನೆಯವ್ರು ಶಾರ್ಟ್ ಆದ್ರೂ ನೋಡಿ. ಹೇರ್ ಕಟ್ ಅಂದ್ರೆ ತುಂಬಾ ಹೇರ್ ಫಾಲ್ ಆಗಿತ್ತು ನನ್ಗೆ, ತುಂಬಾ ಆದ್ರೆ ಏನ್ ಹೇಳ್ತಾರೆ, ಉದ್ರು ಹೋಗಿ ತುಂಬಾ ಭಾರಿ ಕನ್ಸ್ತಾ ಇತ್ತು ಕೂದಲ. ಹಂಗಾಗಿ ಸ್ವಲ್ಪ ಕಟ್ ಮಾಡ್ರಿ ಅಂದೆ. ಸ್ವಲ್ಪ ಹೋಗಿ ಜಾಸ್ತಿನೇ ಆಗ್ಬಿಟ್ಟಿದೆ. ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತದೆ, 1 ಇಂಚ್ ಆದ್ರೂ ಉದ್ದ ಆಗ್ತದೆ, ಅವಾಗ ಸರಿ ಹೋಗ್ತದೆ. ಕರ್ಮ ರಿಟರ್ನ್ಸ್ ಅಂದ್ರೆ ಎಕ್ಸಾಂಪಲ್, ಕರ್ಮ ರಿಟರ್ನ್ಸ್ ಎಕ್ಸಾಂಪಲ್ ಇದೆ ನೋಡಿ. ನಾನು ಮೊನ್ನೆ ಹೇರ್ ಕಟ್ ಮಾಡ್ಕೊಂಡ್ ಬಂದಿದ್ದೆ, ನಂಗೆ ಹೇಳ್ತಾ ಇದ್ಲು ನಿಮ್ದು ಹೇರ್ ಸ್ಟೈಲ್ ಸರಿ ಇಲ್ಲ, ಕೂದಲ ತುಂಬಾ ಶಾರ್ಟ್ ಆಗಿ ಬಂದಿದೆ, ಕಟ್ ಮಾಡಿ ಕಳಿಸಿದ್ರಿ ನಾನೇ. ಹಂಗಾಗಿ ನಾ ಹಂಗ ಹೇಳಿದೆ. ಈಗೇನು ಮಾಡೋಕ್ಕಾಗೋದಿಲ್ಲ, ಬನ್ನಿ ಇನ್ನು ಒಂದ್ ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತದೆ. ಆದ್ರೂ ಅಷ್ಟೆಲ್ಲ ಕಟ್ ಮಾಡಕ್ ಬರ್ತಾಗಿತ್ತು. ಏನ್ ಮಾಡೋದಕ್ಕಾಗ್ತದೆ? ಈಗ ಜಾಯಿಂಟ್ ಮಾಡೋದಕ್ಕಾಗ್ತದ್ಯಾ? ಇಷ್ಟುದ್ದ ಕಟ್ ಮಾಡೋದಕ್ಕ ಕಸದ ಬುಟ್ಟಿಗೆ ಹಾಕಿದ್ದೆ ಗೊತ್ತಾಗಿಲ್ಲಾಗಿತ್ತು ಹೇರ್ ಕಟ್ ಮಾಡಿಸ್ಬೇಕಾದ್ರೆ. ಆಯ್ತು ಬರ್ರಿ. ಪಾಪು ಅವ್ರ ಚಿಕ್ಕಪ್ಪನ ಜೊತೆ 2 ವೀಲರ್ ಅಲ್ಲಿ ಹೋಗಿದ್ದ. ನಾನು ಮತ್ತೆ ಅಕ್ಕ ಇಬ್ರು ನಡ್ಕೊಂಡ್ ಹೋದ್ವಿ. ಪಾಪು ಮತ್ತೆ ಅವ್ರ ಚಿಕ್ಕಪ್ಪ ಬೇಗನೆ ಹೋಗಿ ರೀಚ್ ಆಗಿದ್ರು. ನನ್ ವಿಡಿಯೋ ಮಾಡೋ ಮೊಬೈಲ್ ಕೂಡ ಅವ್ರ ಹತ್ರನೇ ಇತ್ತು, ಹಂಗಾಗಿ ಅವರೇ ಇಬ್ರು ವಿಡಿಯೋ ಮಾಡ್ಕೊಳ್ತಾ ಕುಂತಿದ್ರು ಬೈಕ್ ಅಲ್ಲೇನೆ. ನಾವ್ ನಡ್ದೋಗೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಅವ್ರಿಬ್ರು ಓಡಾಡ್ತಾ ಇದ್ರು ಜಾತ್ರೆನಲ್ಲಿ. ಪಾಪುಗೆ ಏನೇನ್ ಬೇಕು ಅಂತ ಎಲ್ಲಾನು ಅವ್ರ ಚಿಕ್ಕಪ್ಪ ಕೊಡಿಸ್ತಾ ಇದ್ರು ಅಲ್ಲಿ. ಇವತ್ತು ಕೂಡ ತುಂಬಾ ರಶ್ ಇದ್ರು ಆಯ್ತಾ. ಹೋಗುವಾಗ ಸ್ವಲ್ಪ ಜನ ಕಡಿಮೆ ಅಂತ ಅನ್ಸ್ತು, ರಿಟರ್ನ್ ಬರುವಾಗಂತೂ ತುಂಬಾನೇ ರಶ್ ಇದ್ರು. ಇವತ್ತು 4ನೇ ದಿನ ಆಗಿತ್ತು ನಾವು ಹೋದಾಗ. ಆದ್ರೂನು ಕೂಡ ವೆಂಕಟರಮಣ ದೇವಸ್ಥಾನ ಇಲ್ಲೆಲ್ಲಾ ಅಂದ್ರೆ ಸ್ವಲ್ಪ ಅಂಗಡಿಗಳೆಲ್ಲ ಹೋಗಿದ್ಯೇನೋ ಗೊತ್ತಿಲ್ಲ, ಸ್ವಲ್ಪ ಖಾಲಿ ಜಾಗ ಇದೆ. ಅಥವಾ ದೇವಸ್ಥಾನದ ಎದುರುಗಡೆ ಏನು ಹಾಕೋದಕ್ ಬಿಡೋದಿಲ್ವೋ ಏನೋ ಗೊತ್ತಿಲ್ಲ. ಈ ಚಿಕ್ಕ ಮಕ್ಕಳಂತೂನು ಈ ಆಟಿಕೆ ಸಾಮಾನೆಲ್ಲ ನೋಡ್ದಲ್ಲೆಲ್ಲ ಅಳ್ತಾ ಇದ್ರು. ಇನ್ನ ಜಾತ್ರೆನಲ್ಲಿ ಆಶಾ ಕೂಡ ಸಿಕ್ಕಿದ್ಲು. ಆಶಾ ಅವ್ರ ಮಗನ್ ಕರ್ಕೊಂಡು ಬಂದಿದ್ಲು, ಮನೆಯಿಂದಾನೇ ಬಂದಿದ್ಲು. ಪಾಪು ಇಲ್ಲಿ ಒಂದು ಈ ಪುಟ್ಟ ಫ್ಯಾನ್ ತಗೊಂಡ. ಎಂತ ತಗೊಂಡ ಬ್ಯಾಗ್? ಯಾವ್ ಚಂದ ಅದೇರಿ? ಈಗ ಚಂದ ನಾನು ಅಕ್ಕ ಇಬ್ರು ಜಾತ್ರೆಗೆ ಹೋದಾಗ ಅಲ್ಲಿ ನನ್ಗೆ ಸುಮಾರಷ್ಟು ಹುಡ್ಗಿರ್ ಸಿಕ್ಕಿದ್ರು ಆಯ್ತಾ. ಅಂದ್ರೆ ಒಂದ್ ಟೀನೇಜ್ ಹೆಣ್ಮಕ್ಳು ಅಂದ್ರೆ ಕಾಲೇಜ್ ಹೋಗೋರು ಅಂತ ಅನ್ಕೊಂಡಿದೀನಿ. ಅಕ್ಕ ನಾನು ನಿಮ್ ವಿಡಿಯೋಸ್ ಎಲ್ಲಾ ನೋಡ್ತೀವಿ ಅಂತ ಹೇಳಿದ್ರು. ನಾನ್ ಲಾಸ್ಟ್ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೆ ಆಯ್ತಾ. ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಮಾತಾಡ್ಸಿದ್ದಕ್ಕೆ. ಇನ್ನ ನಾನು ಮತ್ತೆ ಅಕ್ಕ ಇಬ್ರುನು ಜಾತ್ರೆ ಎಲ್ಲಾ ಓಡಾಡ್ಕೊಂಡು ಬಂದ್ವಿ. ಪಾಪು ಮತ್ತೆ ಅವ್ರ ಚಿಕ್ಕಪ್ಪ ಬೇಗನೆ ಬಂದಿದ್ರು, ಹಂಗಾಗಿ ಪಾಪು ಮೇಲ್ಗಡೆ ಟಿವಿ ನೋಡ್ತಾ ಇದ್ದ. ಅವನು ಏನೇನೋ ತರೋದಕ್ಕೆಲ್ಲ ಹೇಳಿದ್ದ, ಹಂಗಾಗಿ ಓಡ್ಕೊಂಡ್ ಬಂದಿದ್ದ ತಂದಿದಾರೋ ಇಲ್ವೋ ನೋಡೋದಕ್ಕೆ ಅಂತ. ನಾವು ಮನೆಗ್ ಬರುವಾಗ ಗಂಟೆ ಸುಮಾರು 6:30 ಆಗಿತ್ತು. ಇನ್ನ ನನ್ ಬಟ್ಟೆ ಕೂಡ ತೆಗ್ದಿರ್ಲಿಲ್ಲ. ಹಂಗಾಗಿ ಬಂದು ಒಮ್ಮೆ ಕೈ ಕಾಲೆಲ್ಲ ತೊಳ್ದು ಒಣಗಿದಂತಹ ಬಟ್ಟೆ ಎಲ್ಲ ತಗೊಂಡ್ ಬರೋದಕ್ ಹೋಗಿದ್ದೆ. ನಂತರ ಅಕ್ಕ ಇಲ್ಲಿ
ಅಂದ್ರೆ ನಾನು ಅಕ್ಕ ಇಬ್ರು ಒಂದೇ ಕವರ್ ಅಲ್ಲಿ ಹಾಕೊಂಡ್ ಬಂದಿದ್ವಿ. ಅದನ್ನೆಲ್ಲ ನನ್ಗೆ ಕೊಡ್ತಾ ಇದ್ರು ಜಾತ್ರೆನಲ್ಲಿ ಖರೀದಿ ಮಾಡಿರುವಂತದ್ದು. ಇನ್ನ ನಾನು ನಮ್ಮ ಆಯಿಗೆ ಅಂತ ಒಂದ್ ಬ್ಯಾಗ್ ತಂದಿದ್ದೆ ಆಯ್ತಾ. ಇದು ನೋಡೋದಕ್ ತುಂಬಾ ಚಂದ ಇದೆ ಅಂತ ತಗೊಂಡ್ಬಿಟ್ಟೆ. ಆದ್ರೆ ಸ್ವಲ್ಪ ದೊಡ್ಡ ಸೈಜ್ ಆಯ್ತು ಅಂತ ನನ್ಗ ಅನ್ಸ್ತು. ನೋಡೋಣ ಇನ್ನ ಯಾವತ್ತಾದ್ರೂ ಹೋದ್ರೆ ಬೇಕಂತಂದ್ರೆ ಇನ್ನ ಒಂದ್ ತೊಂದ್ರೆ ಆಯ್ತು ಅಂತ. ಕಲರ್ಫುಲ್ ಆಗಿತ್ತು, ನೋಡೋದಕ್ ತುಂಬಾ ಚಂದ ಆಯ್ತು. ಕ್ಲಾತ್ ಕೂಡ ಅಷ್ಟೇನೆ ಇದ್ರದ್ದು ಚೆನ್ನಾಗಿದೆ. ಇನ್ನ ಏನೆಲ್ಲಾ ತಂದಿದ್ದೆ ನಾನ್ ಜಾತ್ರೆಯಿಂದ ಅಂತ ನಾನ್ ತೋರಿಸ್ತೀನಿ ಆಯ್ತಾ. ಇವಾಗ ನೆಕ್ಸ್ಟ್ ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ದೆ ನಾನ್ ಬಂದ್ಬಿಟ್ಟು ಅಕ್ಕಿ ಎಲ್ಲ ರುಬ್ಕೊಳ್ಬೇಕಿತ್ತು. ದೋಸೆ ಹಿಟ್ಟಿಗೆಲ್ಲ ರುಬ್ಕೊಂಡು ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ರಾತ್ರಿ 8:45 ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಊಟಕ್ಕೆ ಹೋಗುವ ಅಂತ. ಈ ಬ್ಯಾಗ್ ಅನ್ನ ನೀವು ಆವಾಗ್ಲೇ ನೋಡಿರ್ತೀರಿ ಆಯ್ತಾ. ಇದು ಅಮ್ಮಗೆ ಅಂತ ತಗೊಂಡೆ ಸ್ನೇಹಿತರೆ. ಆದ್ರೆ ಸ್ವಲ್ಪ ದೊಡ್ಡ ಸೈಜ್ ಆಯ್ತೇನೋ ಅಂತ ಅನಿಸ್ತು. ಅವ್ರಿಗೆ ಏನಂತಂದ್ರೆ ನಮ್ಮ ಮನೆಗೆಲ್ಲ ಬರುವಾಗ ಬಟ್ಟೆ ಹಾಕೊಂಡ್ ಬರೋದಕ್ಕೆ ಎಲ್ಲ ಬೇಕಾಗ್ತದೆ ಅಂತ ತಗೊಂಡೆ. ದೊಡ್ಡ ಆಗ್ತದ್ಯೋ ಏನೋ ಗೊತ್ತಿಲ್ಲ. ಹ್ಯಾಂಡ್ ಬ್ಯಾಗ್ ತರ ಸ್ವಲ್ಪ ದೊಡ್ಡದು ನೋಡ್ದೆ. ಅವ್ರ ಹತ್ರ ಹ್ಯಾಂಡ್ ಬ್ಯಾಗ್ ಎಲ್ಲ ಇದೆ, ಬಟ್ಟೆ ಹಾಕೋದಕ್ಕೆ ಬೇಕು ಅಂತ ಹೇಳಿದ್ರು. ಸರಿ ಅಂತ ಇದನ್ನೇ ತಗೊಂಡೆ. ನೋಡೋಣ ಏನ್ ಹೇಳ್ತಾರೆ ಅಂತ. ಇಲ್ಲ ಅಂತಂದ್ರೆ ಯಾವತ್ತಾದ್ರೂ ಒಂದ್ ಕೊಡಿಸಿದ್ರೆ ಆಯ್ತು. ಇದು ನೋಡೋದಕ್ಕೆ ತುಂಬಾ ಚಂದ ಇದೆ. ಸದ್ಯಕ್ಕೆ ಇಟ್ಕೊಳ್ಳಿ ಅವರು, ಇನ್ನ ನೋಡೋಣ ಯಾವತ್ತಾದ್ರೂ. 150 ರುಪೀಸ್ ಇಕ್ಕೆ ಕೊಟ್ಟಿರುವಂತದ್ದು. ಇದೊಂದು ಹ್ಯಾಂಡ್ ಬ್ಯಾಗು, ತುಂಬಾ ಚೆನ್ನಾಗಿದೆ ಆಯ್ತಾ. ಒಂಥರ ಈ ಬ್ರಾಂಡೆಡ್ ಹ್ಯಾಂಡ್ ಬ್ಯಾಗ್ ಬರ್ತದಲ್ವಾ, ಸೇಮ್ ಅದೇ ತರ ಇದೆ. ಇದನ್ನ ನಾನು ತಗೊಂಡಿರೋದು ಬ್ಯಾಂಗಲ್ ಸ್ಟೋರ್ ಅಲ್ಲಿ. ಇದನ್ನ ಹಾಕಿಟ್ಟಿದ್ರು ಆಯ್ತಾ. ತುಂಬಾ ಚಂದ ಇದೆ. ಈ ತರ ನಾವು ಸೈಡ್ ಅಲ್ಲಿ ಹಾಕೊಂಡು ಹೋಗ್ಬಹುದು. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಈ ತರ ಹಾಕೊಂಡು ಹೋಗ್ಬಹುದು ಆಯ್ತಾ. ಅಂದ್ರೆ ಉದ್ದ ದಾರ ಇದೆ. ಅದ್ ಬೇಡ ಅಂತಂದ್ರೆ, ಅಂದ್ರೆ ಈ ಉದ್ದ ದಾರ ಬೇಡ ಅಂತಂದ್ರೆ ಇದನ್ನ ತೆಗಿಬಹುದು, ರಿಮೂವ್ ಮಾಡ್ಬಿಟ್ಟು ಇಷ್ಟೇ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ತುಂಬಾ ಕಲರ್ಸ್ ಇತ್ತು. ನನ್ಗೆ ಈ ಕಲರೇ ತುಂಬಾ ಲೈಕ್ ಆಯ್ತು, ಹಾಗಾಗಿ ನಾನು ಈ ಕಲರ್ ತಗೊಂಡೆ. ಇದಕ್ಕೆ 300 ರುಪೀಸ್ ಕೊಟ್ಟಿರುವಂತದ್ದು ಆಯ್ತಾ. ಇದನ್ನ ನಾವು ಎಲ್ಲಾದ್ರೂ ಈ ಹ್ಯಾಂಡ್ ಬ್ಯಾಗ್ ಶೋರೂಮ್ ಅಲ್ಲೆಲ್ಲ ತಗೊಳ್ತೀವಿ ಅಂತಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಇದಕ್ಕೇನೆ ಸ್ವಲ್ಪ ಸ್ಪೇಸ್ ಕೂಡ ಇದೆ. ಮೊಬೈಲು, ಒಂದು ಚಿಕ್ಕ ವಾಟರ್ ಬಾಟಲು ಇವೆಲ್ಲ ಹಾಕೊಂಡು ಹೋಗ್ಬೋದು. ಎಲ್ಲಾದ್ರೂ ಹೋಗ್ತೀನಿ ಅಂತಂದ್ರೆ ಅಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ ಡ್ಯಾಮೇಜ್ ಇದೆಯಾ ಅಂತ, ಗೊತ್ತಿಲ್ಲ. ಇದಕ್ಕೆ ಕೊಟ್ಟಿರುವಂತದ್ದು 300 ರುಪೀಸ್. ನನ್ಗೆ ಇಷ್ಟ ಆಯ್ತು ಸ್ನೇಹಿತರೆ. ಅಕ್ಕ ಕೂಡ ಹ್ಯಾಂಡ್ ಬ್ಯಾಗ್ ಅನ್ನ ತಗೊಂಡಿದ್ದಾರೆ. ಇದೇ ತರ ಸ್ವಲ್ಪ ಚೇಂಜ್ ಅಕ್ಕದು ಬಂದು. ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಈ ಬಾರಿನೇ ನಾನು ಅಂದ್ರೆ ಜಾತ್ರೆನಲ್ಲಿ ಖರೀದಿ ಮಾಡ್ಕೊಂಡು ಬಂದಿರುವಂತದ್ದು. ಲಾಸ್ಟ್ ಇಯರ್ ನಾನು ಏನಂದ್ರೆ ಏನೂ ಖರೀದಿ ಮಾಡಿರ್ಲಿಲ್ಲ. 2 ಡೇಸ್ ಹಿಂದೆ ಹೋದಾಗ ನಾನು ಒಂದು ಪಾತ್ರೆ ತಗೊಂಡ್ ಬಂದಿದ್ದೆ. ಇವತ್ತು ಅದ್ರಲ್ಲಿ ಅನ್ನ ಮಾಡಿದ್ದೆ, ನೀವು ನೋಡಿರ್ತೀರಿ. ಈ ಹ್ಯಾಂಡ್ ಬ್ಯಾಗ್ ನನಗೆ ತುಂಬಾ ಲೈಕ್ ಆಯ್ತು, ಹಾಗಾಗಿ ಬಿಟ್ಟು ಬರೋದಕ್ಕೆ ಮನ್ಸಾಗಿಲ್ಲ. ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇತ್ತು, ಆದ್ರೆ ನನ್ಗೆ ಈ ಕಲರೇ ಇಷ್ಟ ಅಂತ ಅನ್ಸ್ತು. ಇಷ್ಟ ಆಯ್ತಾ. ಇನ್ನ ನಾನು ಒಂದು ಸ್ಲಿಪ್ಪರ್ ತಗೊಂಡಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ, ತೋರಿಸ್ತೀನಿ ಆಯ್ತಾ. ಅದಕ್ಕೆ 150 ರುಪೀಸ್ ಕೊಟ್ಟಿರುವಂತದ್ದು. ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ನಾನು ಮಾತಾಡ್ತಾ ಇರುವಾಗ್ಲೇನೆ. ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. 150 ರುಪೀಸ್ಗೆ ಏನ್ ಸಿಗ್ತದಲ್ವಾ 150 ರುಪೀಸ್ಗೆಲ್ಲಾನು. ನಾನು ಮೊನ್ನೆ ಹೋದಾಗ ಅಂದ್ರೆ ಈ ತರ ಇರ್ಲಿಲ್ಲ, ಬೇರೆ ತರ ಇತ್ತು. ನಾನು ಅಂಗಡಿನಲ್ಲೇ ತಗೊಂಡ್ರೆ ಆಯ್ತು ಅಂತ ಹೇಳಿ ಸುಮ್ನೆ ಬಂದಿದ್ದೆ. ಇವತ್ತು ಹೋದಾಗ ಅಂದ್ರೆ ಬೇರೆ ತರ ಎಲ್ಲ ಬಂದಿತ್ತು, ಹಾಗಾಗಿ ಇದ್ ನನ್ಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಖರೀದಿ ಮಾಡ್ಕೊಂಡ್ ಬಂದೆ ಸ್ಲಿಪ್ಪರ್. ಅದಕ್ಕೆ 150. ಇವಾಗ ನಾನು ಹಾಕಿರ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ 150 ರೂಪಾಯಿ ಕೊಟ್ಟಿರುವಂತದ್ದು. ಇನ್ನ ಏನ್ ಖರೀದಿ, ಪಾಪುಗೆ ಸ್ವಲ್ಪ ಎಲ್ಲ ಆಟ ಆಡೋದಕ್ಕೆಲ್ಲ ಕೊಡಿಸಿದ್ದಾರೆ ನಮ್ಮ ಮನೆಯವರು. ಅವನಿಗೆ ಏನೇನ್ ಕೇಳಿದ್ದಾನೋ ಅವನಿಗೆ ಅದೆಲ್ಲ ಕೊಡಿಸಿದ್ದಾರೆ. ಇದು ಒಂದೇನು, ಇದು ಬಂದು ಫ್ಯಾನ್ ಈ ತರ ಆಯ್ತಾ. ಇದು ಊನೋ ಕಾರ್ಡ್ ತಗೊಂಡಿದ್ದಾನೆ, ಕಡೆ ಮತ್ತೇನೋ ತಗೊಂಡಿದ್ದಾನಂತೆ, ಅದ್ ಎಲ್ಲಿ ಹಾಕ್ದ ಅಂತ ಗೊತ್ತಿಲ್ಲ. ಇವಿಷ್ಟು ನಂದು ಜಾತ್ರೆ ಶಾಪಿಂಗು. ನಿಮ್ಗೂ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇನ್ನ ಒಂದಿನ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಕ್ಕಗೆ ಅಷ್ಟೊಂದು ಎನರ್ಜಿ ಇಲ್ವಂತೆ ಓಡಾಡೋದಕ್ಕೆ, ನಾನು ಬರೋದಿಲ್ಲ ಅಂತ ಅಕ್ಕ ಹೇಳ್ತಾ ಇದ್ದಾರೆ. ನೋಡೋಣ, ಶುಕ್ರವಾರ ಹಿಂಗೆ ಒಂದ್ ರೌಂಡ್, ಶನಿವಾರ ಈ ತರ ಒಂದ್ ರೌಂಡ್ ಹೋಗಿ ಬರ್ಬೇಕು ಅಂತ. ನೋಡೋಣ ಯಾವಾಗಾದ್ರೂ ಒಂದಿನ ಹೋಗ್ತೀನಿ. ಹೀಗೆ ಒಂದ್ ರೌಂಡ್ ಲಾಸ್ಟ್ ಅಲ್ಲಿ ಹೋದ್ರೆ ಏನಾದ್ರು ಅಂದ್ರೆ ಎಂತ ನಿಮ್ಗೂ ಭಯ ಆಯ್ತಾ? ಇಲ್ಲ. ಇವತ್ತು ATM ಕರ್ಕೊಂಡು ಹೋಗಿದ್ದೆ, ಅದೇ ATM ಎಲ್ಲೂ ಸಿಕ್ಕೇ ಇಲ್ಲ.
ಈ ಕುರ್ತಾ ಬಂದು ಆನ್ಲೈನ್ ಅಲ್ಲಿ ತರಿಸಿರುವಂತದ್ದು, ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ. ಇದು ಬಂದು ಕಾಟನ್ ಕುರ್ತಾ, ಅಂಬ್ರೆಲಾ ಕುರ್ತಾ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಫ್ರಂಟ್ ಅಲ್ಲಿ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ, ಹಂಗೇನೆ ಫುಲ್ ಈ ತರ ಬಟನ್ಸ್ ಇದೆ. ಚೆನ್ನಾಗಿದೆ ಕುರ್ತಾ ಬಂದು. ನಾನು ಎಂ ಸೈಜ್ ಅಲ್ಲಿ ತರಿಸಿರುವಂತದ್ದು. ಹಾಗೇನೆ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಇದು ಕಾಟನ್ ಬಟ್ಟೆ ಅಲ್ಲ ಸ್ನೇಹಿತರೆ, ರೇಯಾನ್ ಕ್ಲಾತ್. ಆದ್ರೆ ಒಂಥರ ಈ ಪ್ಯೂರ್ ಕಾಟನ್ ಬಟ್ಟೆ ಮುಟ್ಟದ ತರನೇ ಫೀಲ್ ಆಗ್ತಾ ಇದೆ ನನ್ಗೆ. ಚೆನ್ನಾಗಿದೆ. ಇದಕ್ಕೆ ತುಂಬಾ ಕಡಿಮೆ ಬೆಲೆನೆ ಕೊಟ್ಟಿರುವಂತದ್ದು. ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಬೇಕಂತಂದ್ರೆ ಯಾರಾದ್ರೂ ಬೈ ಮಾಡಬಹುದು. ಇವಿಷ್ಟು ನನ್ನ ಖರೀದಿ ಆಗಿತ್ತು. ರಾತ್ರಿ ಊಟ ಎಲ್ಲ ಮುಗಿಸಿ ನಾನು ಪಾತ್ರೆ ಎಲ್ಲ ತೊಳ್ದು ಸೀರೆ ಪಾಲ್ ಹಚ್ತಾ ಕುಂತಿದ್ದೆ. ಒಂದೆರಡು ಸೀರೆ ಇತ್ತು ಪಾಲ್ ಹಚ್ಲಿಕ್ಕೆ, ಹಂಗಾಗಿ ಗಂಟೆ ಸುಮಾರು 11 ಆಗ್ಬಿಟ್ಟಿತ್ತು. ಇನ್ನ ವಿಡಿಯೋ ಎಡಿಟಿಂಗ್ ಕೆಲಸ ಕೂಡ ನಡೀತಾ ಇದೆ ಇಲ್ಲಿ. 11 ಗಂಟೆಗೆ 10 ನಿಮಿಷ ಆಯ್ತು. ಸೀರೆ ಪಾಲ್ ಎಲ್ಲ ಹಚ್ಚುವಷ್ಟರಲ್ಲಿ 11:15 11:30 ಆಗ್ಬಿಡ್ತು. ಏನು ಮಾಡೋದಕ್ಕಾಗೋದಿಲ್ಲ, ಕಷ್ಟ ಪಡ್ಬೇಕು ಸ್ನೇಹಿತರೆ. ಕಷ್ಟ ಪಟ್ರೆ ಮಾತ್ರ ಜೀವನ. 10 ರೂಪಾಯಿಗೂ ಕೂಡ ತುಂಬಾ ಬೆಲೆ ಇದೆ ಆಯ್ತಾ. ಅಂದ್ರೆ 10 ರೂಪಾಯಿ ಅಂತ ಬಿಟ್ರೆ ಅಂದ್ರೆ ಅವತ್ತಿನ ದಿನ ನಾವು ಏನು ಕೆಲ್ಸ ಮಾಡೋದಕ್ಕಾಗೋದಿಲ್ಲ. ಒಂದ್ ದಿನಕ್ಕೆ 50 ರೂಪಾಯಿ ಆದ್ರೂನು ಸರಿ, 100 ರೂಪಾಯಿ ಆದ್ರೂನು ಸರಿ. ನನ್ ಕೈಲಿ ಆದಷ್ಟು ದಿನ ಕಷ್ಟ ಪಡ್ಬೇಕು ಅಂತ ಈ ತರ ನಮ್ಮನೆಯವ್ರು ಬೈತಾರೆ. ಮೊದ್ಲಿಗೆ ನೀನ್ ಆರೋಗ್ಯದ ಕಡೆ ಗಮನ ಕೊಡು, ಇವೆಲ್ಲ ಕೆಲ್ಸ ಮಾಡ್ಬೇಡ ಅಂತ. ಆದ್ರೂನು ನಾನ್ ಕೇಳೋದಿಲ್ಲ ಆಯ್ತಾ. ಇನ್ನ ಸೀರೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ. ಹಂಗೆ ಇವತ್ತು ಎಷ್ಟು ಕೈ ಹೊಲ್ಗೆ ಮಾಡ್ದೆ ಅಂತ ನಾನು ಒಂದು ಶೀಟ್ ಮೇಲೆ ಬರೀತೀನಿ. ಈ ತರ ಬರ್ದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋದಕ್ ಕೂತಿದ್ದೀನಿ. ಈ ಐಸ್ ಕ್ರೀಮ್ ಅಕ್ಕ ಕೊಡ್ಸಿದ್ದಾಗಿತ್ತು. ಜಾತ್ರೆಯಿಂದ ಬರ್ತಾ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ತಂದಿದ್ವಿ. ಅಕ್ಕ ಕೊಡ್ಸಿದ್ದು. ನಾವಿಬ್ರುನು ಇವಾಗ ತಿಂತಾ ಇದೀವಿ. ಗಂಟೆ 11:30 11:45 ಆಗಿರ್ಬಹುದು ಆಯ್ತಾ ಐಸ್ ಕ್ರೀಮ್ ತಿನ್ನುವಾಗ. ನೆಕ್ಸ್ಟ್ ಡೇ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಇವತ್ತು ಮಸಾಲ್ ದೋಸೆ ಆಗಿತ್ತು, ಹಂಗಾಗಿ ದೋಸೆಗೆ ನಾನಿಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ನಾನು ಆಲೂಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೆ, ಇನ್ನ ಒಂದ್ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೆ. ಆಲೂಗಡ್ಡೆ ಕೂಡ ಬೆಂತು. ಬೆಳಿಗ್ಗೆನೆ ಸ್ನಾನ ಅಂದ್ರೆ ಪೂಜೆ ನಂತರ ತಿಂಡಿ. ಮೊದ್ಲಿಗೆ ಮನೆ ಕ್ಲೀನಿಂಗ್ ಕೆಲ್ಸ ಆಗಿರ್ತದೆ ಆಯ್ತಾ. ನಾನು ತಿಂಡಿಗೆ ಬರುವಷ್ಟರಲ್ಲಿ 8 ಗಂಟೆ 8:15 ಆಗಿರ್ತದೆ. ತೊಂದ್ರೆ ಇಲ್ಲ. ಅಂದ್ರೆ ಆಮೇಲೆ ತಿಂಡಿ ತಿನ್ನೋದು, ಪಾತ್ರೆ ತೊಳೆಯೋದು ಅಷ್ಟೇ ಕೆಲ್ಸ ಅಲ್ವಾ. ಹಂಗಾಗಿ ಪಲ್ಯ ಎಲ್ಲ ಮಾಡ್ಕೊಳ್ತೀನಿ ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ನಾನು ಹಿಟ್ಟನ್ನ 2 ದಿನಕ್ಕೆ ರುಬ್ಬಿಟ್ಕೊಂಡಿದ್ದೆ, ಇವತ್ತು ನಾಳೆ ಅಂತ. ನಾನ್ ದೋಸಾ ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ತವಾ ಕೂಡ ಕಾದಿತ್ತು. ಇವಾಗ ದೋಸಾನ ಎಷ್ಟು ಅಂದ್ರೆ ತೆಳುವಾಗಿ ಹಾಕೋದಕ್ ಸಾಧ್ಯನೋ ಅಷ್ಟು ತೆಳುವಾಗಿ ಹಾಕಿದ್ದೆ. ನಂತರ ಪಲ್ಯ ಹಾಕ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ. ಮಸಾಲ್ ದೋಸೆ ರೆಡಿ. ಮೊದ್ಲಿಗೆ ನಾನ್ ಮಸಾಲ್ ದೋಸೆ ತಿನ್ಕೊಂಡೆ. ನಂತರ ನಮ್ಮನೆಯವರು ಸ್ನಾನ ಮುಗಿಸ್ಕೊಂಡ್ ಬಂದ ನಂತರ ಬಿಸಿ ಬಿಸಿಯಾಗಿ ದೋಸೆ ಹಾಕೊಟ್ಟೆ. ಈಗ ಆನ್ ಮಾಡ್ದ ಕಳ್ಳ. ಚಪಾತಿ ಚಾಟ್ ರೆಕಾರ್ಡ್ ನಾವು ನಲ್ವಿಲ್ಲ ಅದೇ. ಈ ಚಿಕ್ಕಮ್ಮ ನೀನು ಎಂತ ಮಾಡ್ತಿದ್ರು? ಓನು ಆಟ ಆಡ್ತಿದ್ರು. ಎಲೆ ಕುತ್ಕೊಂಡು ಸಾಲ ಅಲ್ಲ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.